13 ವರ್ಷನಾಗ ಫಸ್ಟ್ ಟೈಮ್ ಸುವರ್ಣಸೌಧಕ್ಕೆ ಬಂದಿದ್ದೆ. ಇಲ್ಲಿ ರೀಸೆಂಟಾಗಿ ಗಾಂಧೀಜಿ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಆಗೈತಿ. ಅದನ್ನು ನೋಡ್ಬೇಕಂತಂದ್ರೆ ನಮ್ಮ ತಮ್ಮ ಅನ್ನತ್ತಿದ್ದ ಇಲ್ಲೆಲ್ಲೋ ಫ್ಲಾಗ್ ಕಾಣಿಸ್ತದಂತ. ನನಗಂತೂ ಕಾಣಿಸ್ಲಿಲ್ಲ. ಅವನತ್ತಿದ್ದ ಕಾಣಿಸ್ತದಂತ ಮಬ್ಬದಿ ಏನು. ಆಮೇಲೆ ಒಳಗೆ ಹೋದು ಇಷ್ಟು ಸೈಲೆಂಟ್, ಇಷ್ಟು ಚಂದ, ಕ್ಲೀನ್, ಪೀಸ್ಫುಲ್ ಇತ್ತು. ಸೆಕ್ಯೂರಿಟಿ ಎಲ್ಲ ಇತ್ತು. ಆಮೇಲೆ ಅಲ್ಲಿ ಟ್ರಾನ್ಸ್ಪರೆಂಟ್ ಲಿಫ್ಟು ಇತ್ತು, ಎಷ್ಟು ಚಂದ ಇತ್ತು. ಆಮೇಲೆ ಫೈನಲಿ ನಾವು ಗಾಂಧೀಜಿ ಸ್ಟ್ಯಾಚ್ಯೂ ನೋಡ್ಬೇಕಂತ ಗಾಂಧೀಜಿ ಕಡೆ ಹೊಂಟು. ಗಾಂಧೀಜಿ ಗಾಂಧೀಜಿ ಗಾಂಧೀಜಿ. ಆಮೇಲೆ ಅವ್ರ ನರ್ವ್ ಇಷ್ಟು ರಿಯಲಿಸ್ಟಿಕ್ ಇತ್ತು. ಕೂದಲ ಚೆಸ್ಟ್ ಮೇಲೇನು. ಇಲ್ಲಿ ಒಂದು ಕ್ಯೂಟ್ ಎಲಿಫೆಂಟ್ ಇತ್ತು. ಅದನ್ನು ನೋಡೋಕೆ ಹೋದು ನಾವು. ಇಷ್ಟು ಚಂದ ಇದ್ದ ಥರ್ಮೋಕಾಲ್ ಮತ್ತು ಫ್ಲಾರಿಂದ ಮೇನ್ಲಿ ಮಾಡಿದ್ದೆ. ಇಲ್ಲಿ ಆಮೇಲೆ ಫೋಟೋಶೂಟ್ ಮಾಡಿದ್ದು. ಕರೆ ನಮ್ಮ ತಮ್ಮನಿಗೆ ಚಂದ ನಾಯಿನ ಕಾಣತಿದ್ದಿಲ್ಲ. चलो खाए पार्ले जी, जी से निकला गांधी जी, गांधी ने खाया पेरू, पेरू से निकला नेहरू. अत्र ಮುಂದೆ ನಂಗೆ ಬರೋಲ್ಲ. ಓಕೆ ಆಯ್ತು ಗಾಂಧೀಜಿ ಸಾರಿ. ನಮ್ಮ ತಮ್ಮ ಅನ್ನಕತ್ತ ಗಾಂಧೀಜಿ ತಲೆ ಮೇಲೆ ಕೂದಲ ಇಲ್ಲ, ನಾನು ತಲೆ ಮೇಲೆಲ್ಲ ಚೆಸ್ಟ್ ಮೇಲೆ ಕೂದಲ ನೋಡು ಅಂತ. ಆಮೇಲೆ ಎಲ್ಲ ಮುಗಿದ ಮೇಲೆ ನಾವು ಫೋಟೋಶೂಟ್ ಮಾಡಿ ಸ್ವಲ್ಪ ಎಲ್ಲ ಫ್ಲಾರ್ಸ್ ಎಲ್ಲ ನೋಡಿ ಮಜಾ ಮಾಡಿದ್ದು. ಆಮೇಲೆ ಇವು ನನಗೆ ಫ್ಲಾರ್ ತೊಗೊಂಬಂದಿದ್ದ ಬಿದ್ದಿದ್ದ ಭಾಳ ಕ್ಯೂಟ್ ಇತ್ತು. ಸೇಮ್ ಅವ್ನಂಗೆ ಕ್ಯೂಟ್ ಇತ್ತು ಭಾಳ. ಆಮೇಲೆ ಲಾಸ್ಟಿಗೆ ಬರುತ್ತಿಂದ ಫ್ಲಾರ್ಸ್ ಎಲ್ಲ ನೋಡ್ಕೋತ ಮಜಾ ಮಾಡ್ಕೋತ ನಮ್ಮ ಬ್ಯಾಗ್ ಆಫ್ ಫ್ಲಾಗ್ ಅಂತ ಮಿಸ್ ಮಾಡೋಕೆ ಹಂಗಿಲ್ಲ. ಇಷ್ಟು ಚಂದ ಅನಿಸುತ್ತೆ ನೋಡೋಕೆ. ಲಾಸ್ಟಿಗೆ ಬಿಸಿಲು ಸಂಬಂಧ ನಾವು ಕೊಕೊನಟ್ ಚೇರ್ ಮಾಡಿ ಬಾಯ್